ನಮಸ್ಕಾರ ಸ್ನೇಹಿತರೆ. 28ಕ್ಕೆ 28 ಕ್ಷೇತ್ರನ ಗೆಲ್ಬೇಕು ಅಂತ ಬಿಜೆಪಿ ಅವರೇನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಮೈತ್ರಿನೂ ಮಾಡ್ಕೊಂಡಿದ್ದಾರೆ. ಆದ್ರೆ ಹಾಸನದಲ್ಲಿ ಈ ಮೈತ್ರಿ ಯಾಕೋ ವರ್ಕೌಟ್ ಆಗ್ತಾನೆ ಇಲ್ಲ. ಹಾಸನದಲ್ಲಿ ಸಮನ್ವಯತೆ ಕೊರತೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಕಾಣ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಅಖಾಡದಲ್ಲಿದ್ದಾರೆ. ಆದರೆ ಪ್ರೀತಂ ಗೌಡ್ರು ಯಾಕೋ ಇನ್ನು ಮನಸ್ಸು ಮಾಡ್ತಾನೆ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರಲ್ಲ, ಜೆಡಿಎಸ್ ನ ಕೈಯಲ್ಲಿ ಇನ್ನು ಆ ಮುನಿಸನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಪ್ರೀತಂ ಗೌಡ್ರಿಗೆ. ಇವತ್ತು ಪ್ರೀತಂ ಗೌಡ್ರು ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಸಂಧಾನದ ಮಾತುಕತೆ ಮಾಡೋದಕ್ಕೆ ಬಿಜೆಪಿಯ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇಬ್ಬರನ್ನು ಮುಖಾಮುಖಿ ಕೂರಿಸಿ ಭೇಟಿ ಮಾಡಿಸ್ಬೇಕು ಅಂತ ಹೇಳಿ ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ವಹಿಸಿರ್ತಕ್ಕಂತ ರಾಧಾ ಮೋಹನ್ ದಾಸ್ ಅವರು ನಿರ್ಧಾರ ಮಾಡಿದ್ದಾರೆ. ಮೈಸೂರಿನಲ್ಲಿ ಈ ಭೇಟಿಗೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಬಿ.ವೈ. ವಿಜಯೇಂದ್ರ ಅವರು ಮತ್ತು ಸಿ.ಟಿ. ರವಿ ಅವರು ಪ್ರೀತಂ ಗೌಡ್ರ ಮುನಿಸನ್ನು ತಣಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ವಿಫಲ ಆಗಿದೆ. ಅಷ್ಟೇ ಯಾಕೆ, ಯಡಿಯೂರಪ್ಪನವರು ಸಹ ಸೂಚನೆ ಕೊಟ್ಟಿದ್ರು, ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರ ಮಾಡಿ ಹಾಸನದಲ್ಲಿ ದೇವೇಗೌಡರ ಕುಟುಂಬಕ್ಕೆ ಸಹಕಾರ ನೀಡಿ ಅಂತ. ಆದ್ರೆ ಪ್ರೀತಂ ಗೌಡ್ರು ಅದಕ್ಕೂ ಸೊಪ್ಪಾಕಿಲ್ಲ. ಸಹಜವಾಗಿ ಈಗ ಮೈತ್ರಿ ಅಭ್ಯರ್ಥಿ ಆಗಿರೋ ಪ್ರಜ್ವಲ್ ರೇವಣ್ಣರಿಗೆ ಡವಾಡವ ಶುರುವಾಗಿದೆ. ಎಲ್ಲಿ ಪ್ರೀತಂ ಗೌಡ್ರು ಈ ಕ್ಷೇತ್ರದಲ್ಲಿ ಒಳೆಯಟು ಕೊಡ್ತಾರೋ, ನನ್ನ ಸೋಲಿಗೆ ಎಲ್ಲಿ ಕಾರಣ ಆಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಎಚ್.ಡಿ. ದೇವೇಗೌಡ್ರಂತೂ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿಯಲ್ಲಿ ಪ್ರೀತಂ ಗೌಡ್ರ ಈ ನಡೆಯ ಬಗ್ಗೆ ದೂರನ್ನು ಸಹ ಕೊಟ್ಟಿದ್ದಾರೆ. ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಇದನ್ನು ಶಮನ ಮಾಡಿ, ಇಲ್ಲದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ದೇವೇಗೌಡರು ಮೋದಿ ಅವರಲ್ಲಿ ಮನವಿ ಮಾಡಿದ್ದಾರೆ. ಮೋದಿಜಿ ಅವರು ಸೂಚನೆ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ರಿಗೆ. ಅವರಿಬ್ಬರನ್ನು ಮುಖಾಮುಖಿ ಕೂರಿಸ್ಕೊಳ್ಳಿ, ಸಂಧಾನ ಮಾಡಿ ಮನಸ್ತಾಪನ ನೀವು ಬಗೆಹರಿಸಲೇಬೇಕು ಅಂತ. ನಿಜಕ್ಕೂ ಇವತ್ತು ಮೈಸೂರಲ್ಲಿ ನಡೆಯೋ ಮೀಟಿಂಗ್ ಫಲಪ್ರದ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲಿ ಸಮಸ್ಯೆ ಏನಾಗತ್ತಪ್ಪ ಅಂದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ನವರು ಮೈತ್ರಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಮೈತ್ರಿ ಎಲ್ಲಾ ಕ್ಷೇತ್ರಗಳು ಕರೆಕ್ಟ್ ಆಗಿ ವರ್ಕೌಟ್ ಆಗ್ಬೇಕು. ಹಾಗಾದಾಗ ಮಾತ್ರ ಅದು ಸಫಲ ಆಗುತ್ತೆ. ಇಲ್ಲದೆ ಹೋದ್ರೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಇಡೀ ರಾಜ್ಯಾದ್ಯಂತ ಕಾಣಿಸಿಕೊಳ್ಳುವುದು ಖಂಡಿತ. ಇದಕ್ಕೆ ಉದಾಹರಣೆ ಹಾಸನ ಕ್ಷೇತ್ರ. ಹಾಸನ ಕ್ಷೇತ್ರದಲ್ಲಿ ಏನಾದ್ರು ಬಿಜೆಪಿ ಅವರು ಜೆಡಿಎಸ್ಗೆ ಅಸಹಕಾರ ಕೊಟ್ರೆ, ಸಾಮಾನ್ಯವಾಗಿ ಅವರು ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಸಹಕಾರ ಕೊಟ್ಟೆ ಕೊಡ್ತಾರೆ. ಇದನ್ನು ಬಿಜೆಪಿ ಅವರು ಯಾವ ರೀತಿ ಬಗೆಹರಿಸ್ತಾರೆ? ಈ ಹಿಂದೆ ಪ್ರೀತಂ ಗೌಡ್ರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ಸಂಧಾನ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಸಂಧಾನ ವೇದಿಕೆಗಳನ್ನು ಸಜ್ಜು ಮಾಡಲಾಗಿತ್ತು. ಆದ್ರೆ ಪ್ರೀತಂ ಗೌಡ್ರು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಪ್ರತಿ ಬಾರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಮಾಡೋದಕ್ಕೆ ನಿರಾಕರಿಸ್ತಾನೆ ಬಂದಿದ್ದಾರೆ. ಒಂದ್ ಅರ್ಥದಲ್ಲಿ ಹೇಳ್ಬೇಕಾದ್ರೆ, ಸಂಧಾನ ಮಾಡುವಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ವಹಿಸಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸಹ ಸೋತಿದ್ದಾರಾ ಅನ್ನೋ ಪ್ರಶ್ನೆಗಳು ಹೇಳುತ್ತೆ. ಪ್ರೀತಂ ಗೌಡ್ರು ಹೇಳೋದೇನಪ್ಪಾ ಅಂದ್ರೆ, ನನಗೆ ಪಾರ್ಟಿ ಮೈಸೂರಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಕೆಲಸ ಕೊಟ್ಟಿದೆ, ನಾನು ಮೈಸೂರಲ್ಲಿ ಮಾಡ್ತೀನಿ, ನಾನು NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಪ್ರಚಾರ ಮಾಡ್ತೀನಿ ಅಂದ್ರೆ ಹೊರತು ಹಾಸನದಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಎಲ್ಲೂ ಪ್ರೀತಂ ಗೌಡ್ರು ಅಪ್ಪಿ ತಪ್ಪಿನೂ ಹೇಳಲಿಲ್ಲ. ಪ್ರೀತಂ ಗೌಡ್ರು ಇಂಡೈರೆಕ್ಟ್ ಆಗಿ ಹೇಳೋದೇನಪ್ಪಾ ಅಂದ್ರೆ, ನನಗೆ ಮೈಸೂರು ಮತ್ತು ಚಾಮರಾಜನಗರದ ಇನ್ಚಾರ್ಜ್ ಕೊಟ್ಟಿದ್ದಾರೆ, ನಾನು ಇಲ್ಲೇ ಬ್ಯುಸಿ ಆಗಿದ್ದೇನೆ, ಹಾಸನದ ಬಗ್ಗೆ ನನಗೆ ಅಷ್ಟಾಗಿ ಕೇಳಬೇಡಿ ಅಂತ ಸೂಚ್ಯವಾಗಿ ಪ್ರೀತಂ ಗೌಡ್ರು ಮೀಡಿಯಾದವ್ರು ಹೇಳ್ತಾರೆ. ಇದರ ಅರ್ಥ, ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ಎಲ್ಲಿ ಪ್ರೀತಂ ಗೌಡ್ರು ಬಂದಿದಾರೋ ಅನ್ನೋ ಅನುಮಾನಗಳು ಮೂಡುತ್ತೆ. ಸ್ನೇಹಿತರೆ, ಇದಿಷ್ಟು ಹಾಸನದ ಪ್ರೀತಂ ಗೌಡ್ರ ನಡೆಯ ಬಗ್ಗೆ. ನಿಮ್ಗೇನನ್ಸುತ್ತೆ? ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರೀತಂ ಗೌಡ್ರು ಪ್ರಚಾರ ಮಾಡ್ತಾರಾ ಅಥವಾ ಇಂದಿನ ತರಾನೇ ಅಂತರ ಕಾಯ್ದುಕೊಂಡಿರ್ತಾರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದ.